ಕ್ಯಾಡ್ಬರೀಸ್ ಆನೆ ನಡೆದಿದ್ದೇ ದಾರಿ. ತಾಕತ್ತಿದ್ರೆ ಕಟ್ಟಾಕು. ನೆಮ್ಮದಿಯಾಗಿರ್ಬೇಕು. ಇವಾಗ್ಲೂ ಗ್ಲೋಬಲ್ ಅಲ್ಲಿ ಇದೆ. ಹೌದು. ಅದಕ್ಕೆ ಏನಂತೀರಾ, ಫ್ಯಾನ್ಸ್ ಹಂಗೆ ತಗೊಂಡ್ ಹೋಗ್ತಾ ಇರಲ್ಲ? ಖುಷಿ ಆಗತ್ತೆ. ಜೀವನ ಇರೋದ್ ಒಂದು ಇದ್ರೆ ನಾವು ಅಷ್ಟೇ ನೆಮ್ಮದಿಯಾಗಿ ಇರ್ಬೇಕು. ಹಾ ಅಷ್ಟೇ, ಯಾರೇ ಬರ್ಲಿ ಏನೇ ಆಗ್ಲಿ ನಾವ್ ನೆಮ್ಮದಿಯಾಗಿರೋಣ ಅಷ್ಟೇ. ಇದ್ರೆ ನೆಮ್ಮದಿಯಾಗಿರ್ಬೇಕು. ನಿಮ್ಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಗೊತ್ತಾಗಿದ ತಕ್ಷಣ ಪ್ರಿಪರೇಷನ್ ಹೆಂಗಿತ್ತು ಅದ್ರ ಬಗ್ಗೆ? ಭಯ ಇತ್ತು. ಅವ್ರ ಪರ್ಸನಾಲಿಟಿ ಅಂಡ್ ಅವ್ರ ಆರಾ ಅಂಡ್ ಅವ್ರಿಗಿರೋಂತ ಫ್ಯಾನ್ ಬೇಸ್ ಅಂಡ್ ಅವ್ರ ಅಷ್ಟು ದೊಡ್ಡ ಸೂಪರ್ ಸ್ಟಾರ್. ಎಲ್ಲಾ ಕಡೆ ಹೇಳ್ತಾ ಇದ್ರು ಜ್ವರ ತುಂಬಾ ಇದ್ರು, ಅವರು ಮಾತ್ರೆ ತಗೊಂಡು ವರ್ಕ್ ಮಾಡಿದ್ದಾರೆ ತುಂಬಾ. ಡೆವಿಲ್ ಸಿನಿಮಾ ಉದಯಪುರಲ್ಲಿ ಹ್ಯಾವ್ ಟು ಟೆಲ್ ಯು ದಿಸ್, 26 ಗಂಟೆ ವರ್ಕ್ ಮಾಡೋದು ಒಂದೇ ಸಲ. 26 ಗಂಟೆ ವರ್ಕ್ ಮಾಡಿದ್ದಾರೆ. ಅಂಡ್ ಟ್ಯಾಬ್ಲೆಟ್ ಹಾಕೋರು ಬಂದ್ ಸೆಟಲ್ ವರ್ಕ್ ಮಾಡ್ತಾ ಇರೋ, ಟ್ಯಾಬ್ಲೆಟ್ ಇನ್ನೋರು ಬಂದು ಆಕ್ಟ್ ಮಾಡೋರು. ಇದೆಲ್ಲ ನೋಡಿದಾಗ ಪಾಪ ಅಂತ ವ್ಯಕ್ತಿಗೆ ಇಂತ ಪರಿಸ್ಥಿತಿ ಬರಬಾರ್ದಿತ್ತು ಅಂತ ಅನ್ಸತ್ತೆ. ಇನ್ನ ರೀಸೆಂಟ್ ಆಗಿ ಎಲ್ಲಾ ಕಡೆ ಒಂದು ವೈರಲ್ ಆಗ್ತಾ ಇದೆ, ದರ್ಶನ್ ಸರ್ ಅವ್ರ ಮಗ ಡ್ಯಾನ್ಸ್ ಕಾಲೇಜ್. ಮುದ್ದಾಗಿ ಕಾಣಿಸ್ತಾ ಇದ್ದ ವಿನೇಶ್. ಹ್ಯಾಸ್ ದಟ್ ಫಿಸಿಕ್, ಹೈಟ್ ಇದೆ ಸರ್ದಿ, ಹೈಟ್ ಪರ್ಸನಾಲಿಟಿ, ಹೈಟ್ ಇದಾರೆ ಅಂಡ್ ಆ ಮುಖ ಚಾರ್ನೆಸ್ ಇದೆ. ಡೆಫಿನೆಟ್ಲಿ ಹೀರೋ ಮೆಟೀರಿಯಲ್. ಆಫ್ ಕೋರ್ಸ್ ಮನೆಯಲ್ಲಿ ತುಮಕೂರು ಹೋದಾಗ್ಲೂ ಡೆವಿಲ್ ಕ್ವೀನ್ ಇದೆ. ಎಲ್ರು ಅದೃಷ್ಟ ಮಾಡಿದೀನೇನೋ. ಹಾಯ್, ನಮಸ್ತೆ, ರಾಘವೇಂದ್ರ ಚಿತ್ರಮಣಿಗೆ ಸ್ವಾಗತ. ನಾನ್ ನಿಮ್ ಪವನ್. ಇವಾಗ ಡೆವಿಲ್ ಕ್ವೀನ್ ನಮ್ ಜೊತೆ ಇದ್ದಾರೆ, ರಕ್ಷಣಾ ರೈ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹೌ ಆರ್ ಯು ಮ್ಯಾಮ್? ಐ ಆಮ್ ಗುಡ್. ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇವಾಗ ಎಲ್ಲಾ ಕಡೆ ಡೆವಿಲ್ ಡೇ ಸುದ್ದಿ ಇದೆ. ಅದಕ್ಕೆ ನಾನೊಂದು ಸ್ವಲ್ಪ ಕ್ವಶನ್ಸ್ ರೆಡಿ ಮಾಡ್ಕೊಂಡ್ ಬಂದಿನಿ, ಅಲ್ಲಿಂದ ಹೋಗೋಣ. ಆಲ್ರೆಡಿ ಎಲ್ಲಾ ಡೆವಿಲ್ ದೇವತೆ ಅಂತ ಕರೀತಾರೆ ಫ್ಯಾನ್ಸ್ ಎಲ್ಲ. ಫಸ್ಟ್ ರಿಯಾಕ್ಷನ್ ಅಲ್ಲಿಂದ ಶುರು ಮಾಡೋಂಗಿದ್ರೆ ಹೆಂಗೆ? ಹ್ಯಾಪಿ. ಅವ್ರ ಪ್ರೀತಿಯಿಂದ ಏನೇ ಕರೆದ್ರು ಖುಷಿ. ನೆಕ್ಸ್ಟ್ ನೀವು ಅದೇ ಡೆವಿಲ್ ದೇವತೆ ಅಂತಾನೆ ಕರೆಯಕ್ ಶುರು ಮಾಡ್ತಾರೆ, ಡೆವಿಲ್ ಕ್ವೀನ್ ಅಂತ. ಓಕೆನಾ ಬ್ರ್ಯಾಂಡ್? ಅವ್ರು ಏನೇ ಅದೇ ಹೇಳ್ದೆ ಅಲ್ಲ, ಅವ್ರ ಪ್ರೀತಿಯಿಂದ ಏನೇ ಕರೆದ್ರು ಹ್ಯಾಪಿ, ಖುಷಿಯಿಂದ ತಗೋತೀನಿ. ಮಂಗಳೂರಿಂದ ಬೆಂಗಳೂರುವರೆಗೂ ಜರ್ನಿ ಹೇಗಿತ್ತು? ಹೆಂಗ್ ಶುರು ಆಯ್ತು? ಇಲ್ಲೇ ಅಕ್ಕಪಕ್ಕದಲ್ಲಿ ಇದೀವಿ. ಸೊ ಮಂಗಳೂರು ಅಂದ್ರೆ ತುಳು ಫಿಲಂ ಅಲ್ಲಿ ನೀವು ಹಂಗ್ ಕೇಳಿದ್ರೆ ತುಂಬಾ ದೊಡ್ಡ ಜರ್ನಿ ಅಂತಾನೆ ಹೇಳ್ಬೋದು. ಸೊ ತುಳು ಮತ್ತೆ ಇಲ್ಲಿ ಕಂಪ್ಯಾರಿಸನ್ ಎಲ್ಲ ಒಂದೇ. ಎಲ್ಲಿ ಮನ್ಸು ಸ್ವಚ್ಛ ಇರತ್ತೆ ಅಲ್ಲಿ ಖುಷಿಯಾಗಿ ಕೆಲಸ ಮಾಡಕ್ ಆಗತ್ತೆ. ಸೊ ಅಲ್ಲಿ ನನ್ ಮನೆ ಅದು. ಸೊ ಮನೆ ನಂದೇ ಭಾಷೆ, ನಂದೇ ಜನರು ಎಲ್ಲ, ಅಲ್ಲಿ ಅವ್ರ ಜೊತೆ ಕೆಲಸ ಮಾಡೋದು ನನಗೆ ತುಂಬಾ ಸುಲಭ ಅನಿಸ್ತು. ಬಟ್ ಇಲ್ಲಿ ಬಂದಾಗ ಸ್ವಲ್ಪ ಹೊಂದ್ಕೊಳ್ಳಕ್ಕೆ ಒಂದೆರಡು ದಿನ ಜಾಸ್ತಿ ತಗೊಂಡೇ ಬಿಟ್ರೆ ನಥಿಂಗ್ ನ್ಯೂ ಫಾರ್ ಮಿ. ಸೊ ನಾನು ಎಲ್ಲರ ಜೊತೆ ಆರಾಮಾಗಿ ಹೊಂದ್ಕೋತೀನಿ. ಸೊ ಕಷ್ಟ ಆಗಿಲ್ಲ. ಯಾವ್ದು ಸಿನಿಮಾ ಮೊದಲು? ಸರ್ಕಸ್. ಯಾ. ನೆಕ್ಸ್ಟ್ ಮಂಗಳೂರ್ ಹತ್ತ ನೆನಪಾಗದೆ ಫಸ್ಟ್ ಕಾಂತಾರ ಮತ್ತೆ ದೈವ, ಅದ್ರ ಬಗ್ಗೆ ಹೇಳೋಂಗಿದ್ರೆ ಹೆಂಗೆ? ಇವಾಗ ಮಂಗಳೂರು ಅಂದಿದ ತಕ್ಷಣ ಜನಕ್ ಬರದೇ ಅದು. ಹೌದು, ನಮ್ಮ ಮನೇಲೂ ಇದೆ, ದೈವಗಳಿದೆ. ಸೊ ನಮ್ಮ ಮನೇಲಿ ಧರ್ಮ ದೈವ ಇದೆ, ಅಪ್ಪೆ ಕಲ್ಲುರ್ಟಿ, ಅಪ್ಪೆ ಜುಮಾದಿ, ಪಂಜುರ್ಲಿ. ಅಲ್ಲ, ನೀವು ಪಂಜುರ್ಲಿ ಕೋಲ ಹಾಕ್ಸ್ತೀರಾ ಅದು ಮನೇಲಿ? ಪಂಜುರ್ಲಿಗೆ ಮಾತ್ರ ಅಲ್ಲ, ಅದೇ ಹೇಳ್ತಾ ಇರೋದು. ಈ ಸಿನಿಮಾ ಬಂದ್ಮೇಲೆ ಬರೀ ಪಂಜುರ್ಲಿ ಮಾತ್ರ ಇರೋದು ಅಂತ ಅನ್ಕೊಂಡಿದ್ದಾರೆ. ಅಲ್ಲ, ತುಂಬಾ ದೈವಗಳಿದೆ. ಸೊ ಎಲ್ಲದಕ್ಕೂ ಕೋಲ ಕೊಡ್ತೀವಿ ನಾವು. ವರ್ಷಕ್ಕೆ ಒಂದ್ಸತಿ ಎಲ್ಲದಕ್ಕೂ ಕೋಲ ಕೊಡ್ತೀವಿ. ಅಂಡ್ ಸಂಕ್ರಾಂತಿ ದಿನ ಅದ್ರದ್ದು ಚಾವಡಿ ಬಾಗಿಲ್ ತೆಗ್ದು ದೀಪ ಇಡ್ತೀವಿ. ಅದೇ ಇವಾಗ ಕಾಂತಾರ ಅಂದಿದ ತಕ್ಷಣ ಜನಕ್ಕೆ ಬರದೇ ಇವಾಗ ದೈವ ಒಂದೇ ನೋಡಿರೋದು, ಪಂಜುರ್ಲಿ, ಗುಳಿಗ ಅಂತ ನೋಡ್ತಾರೆ. ಇಲ್ಲ, ಸೊ ಇದೆ, ತುಂಬಾ ದೈವಗಳಿದೆ. ಮಂಗಳೂರಲ್ಲಿ ಜಾಸ್ತಿನೇ ಇದೆ ಅಂತ ಅದು ತುಂಬಾ ಇದೆ. ಹೌದು. ಬನ್ನಿ ಮ್ಯಾಮ್. ಮತ್ತೆ ನಿಮ್ ಬಗ್ಗೆ ಡೇಟಾ ರಿಸರ್ಚ್ ಮಾಡಿದಾಗ ಜರ್ನಲಿಸಮ್ ಅಂತ ಗೊತ್ತಾಯ್ತು, ಮಾಡ್ಲಿಂಗ್ ಅಂತ ಗೊತ್ತಾಯ್ತು, ಆತರ ಅಂತ ಗೊತ್ತಾಯ್ತು, ಭರತನಾಟ್ಯಂ ಡ್ಯಾನ್ಸರ್ ಅಂತ ಗೊತ್ತಾಯ್ತು. ಎಲ್ಲಾ ಫೀಲ್ಡ್ ಹೆಂಗಿದು ಗೊತ್ತಿಲ್ಲ. ನಾನು ಅದೇ ಹೇಳಿದೆ ಅಲ್ಲ, ನಾನು ಒಬ್ಳೇ ಮಗಳು. ಸೊ ನನಗೆ ಅಮ್ಮ ಬಿಸಿ ಇರ್ತಾ ಇದ್ರು, ಸ್ಕೂಲ್ಗೆ ಹೋಗ್ತಾ ಇದ್ರು. ನಾನು ಒಬ್ಳೇ ಇರೋದ್ರಿಂದ ನನ್ನ ಎಲ್ಲಾ ಕ್ಲಾಸಸ್ ಹಾಕೋರು, ಮನೇಲಿ ಒಬ್ಳೇ ಇರೋದ್ ಬೇಡ ಅಂತ. ಬಟ್ ಅಲ್ಲಿಂದ ನಾನು ಅಂದ್ರೆ ಕಷ್ಟಪಟ್ಟು ಮಾಡ್ತಾ ಇರ್ಲಿಲ್ಲ, ಪ್ರತಿಯೊಂದನ್ನು ಇಷ್ಟಪಟ್ಟು ಮಾಡ್ತಾ ಇದ್ದೆ. ಸೊ ಎಲ್ಲಾದ್ರಲ್ಲೂ ಒಂದ್ ಸ್ವಲ್ಪ ಹೆಸರು ಮಾಡಕ್ ಸಾಧ್ಯ ಆಯ್ತು ನನ್ಗೆ, ಇಷ್ಟಪಟ್ಟು ಮಾಡೋದ್ರಿಂದ. ನಾನು ರಿಸರ್ಚ್ ಮಾಡ್ತಾ ನಮ್ ಟೀಮ್ ಅದೇ ಹೇಳಿದ್ದು, ನಿಮ್ಮ ತಂದೆಯವ್ರು ಬಂದು ಬಿಸ್ನೆಸ್, ಅಮ್ಮ ಬಂದು ಕನ್ನಡ ಟೀಚರ್. ಇದು ಏನು ಸಿನಿಮಾ ರಿಲೇಟೆಡ್ ಇಲ್ದೆ ಹೆಂಗೆ ಸಿನಿಮಾಗ್ ಬಂದ್ರಿ ನೀವು ಅಂತ ಗೊತ್ತಿಲ್ಲ. ಅದೇ ದಿಸ್ ವಾಸ್ ಡೆಫಿನೆಟ್ಲಿ ನಾಟ್ ಮೈ ಪ್ಲಾನ್. ದಿಸ್ ವಾಸ್ ಟೋಟಲಿ ಗಾಡ್ಸ್ ಪ್ಲಾನ್. ಇದು ದೇವರು ನನಗೆ ಅಂತ ಮಾಡಿರೋ ಒಂದು ಪ್ಲಾನ್. ಸೊ ಹಂಗ್ ಬಂದಿರೋದ್ ನಾನೇನು ಆಕ್ಟರ್ ಆಗ್ಬೇಕು, ಆಕ್ಟ್ರೆಸ್ ಆಗ್ಬೇಕು ಅನ್ಕೊಂಡ್ ಬಂದಿರೋದಲ್ವೇ ಅಲ್ಲ. ದೇವರು ತಗೋ ಬಂದ್ ಇಲ್ಲಿ ಬಿಟ್ಟಿದ್ದಾರೆ. ಇನ್ನ ಖುಷಿ ಇದೆ. ಐ ಆಮ್ ಹ್ಯಾಪಿ. ಎಲ್ಲಾರು ದೊಡ್ಡ ಲಾಂಚ್ ಗೆ ಕಾಯ್ತಾ ಇರ್ತಾರೆ ಸಿನಿಮಾಗೆ. ನಿಮ್ಗೆ ಆಪರ್ಚುನಿಟಿ ಹೆಂಗ್ ಸಿಕ್ತು ಡೆವಿಲ್ ಅನ್ನೋದು?
ಆಡಿಷನ್ಸ್ ಆಡಿಷನ್ ಆಡಿಷನ್ಸ್ ಕಾಲ್ ಇತ್ತಲ್ವಾ, ಸೊ ನಮ್ ದರ್ಶನ್ ಸರ್ ಕನ್ನಡದ ಹುಡುಗಿಗೆ ಅವಕಾಶ ಕೊಡಿ ಅಂತ ಹೌದು, ಹೇಳಿದ್ದಕ್ಕೆ ಇಲ್ಲೇ ಹುಡುಕ್ತಾ ಇದ್ರು. ಸೊ ಆಡಿಷನ್ಸ್ ಮಾಡಿರೋದ್ರಿಂದ, ಆಡಿಷನ್ ಕಾಲ್ ಕೊಟ್ಟಿರೋದ್ರಿಂದ ಅಲ್ಲಿಂದ ಶುರು ಆಗಿರೋದು ಸರ್. ಆಡಿಷನ್ಸ್ ಬಂದೆ, ಆಡಿಷನ್ಸ್ ಹೋದೆ, ನಮ್ ಪ್ರಕಾಶ್ ಸರ್ಗೆ ಓಕೆ ಅನಿಸ್ತು. ಅಲ್ಲೇ ಎಲ್ಲ ಓಕೆ ಮಾಡಿಲ್ಲ, ಸೆಕೆಂಡ್ ರೌಂಡ್ ಕರೆದ್ರು, ಥರ್ಡ್ ರೌಂಡ್ ಇತ್ತು. ಸೊ ಅಲ್ಲಿ ಫೈನಲ್ ಯಾವಾಗ ಆಗಿರ್ಬೋದು ಇದು ಆಡಿಷನ್ಸ್ ಎಲ್ಲ? ಇನಿಷಿಯಲ್ ಡೇಸ್ ಅಲ್ಲಿ ಡೆವಿಲ್ ಅಂತ ಸ್ಟಾರ್ಟ್ ಒಂದು 1 year ಬ್ಯಾಕ್. 1 year back. 1 year ಬ್ಯಾಕ್. ಅದು ಇವಾಗ ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಆಗ ರಚಿತಾ ರಾಮು ಬುಲ್ಬುಲ್ ಅಲ್ಲಿ, ಇವಾಗ ರಚನಾ ರೈ. ಹಿಂಗಿದು RR. ಐ ಡೋಂಟ್ ನೋ, ನನ್ಗ ಆ ತರ ನನಗ್ ಗೊತ್ತಿರ್ಲಿಲ್ಲ. ಬಟ್ ಇಲ್ಲಿ ಬಂದ್ಮೇಲೆ ಎಲ್ರು ಅಂದ್ರೆ ದರ್ಶನ್ ಸರ್ ರಚಿತಾ ಅವ್ರ ಪೇರ್, ದರ್ಶನ್ ಸರ್ ರಕ್ಷಿತಾ ಅವ್ರ ಪೇರ್, ದರ್ಶನ್ ಸರ್ ರಮ್ಯಾ ಅವ್ರ ಪೇರ್ ಹಾಕಿ ಎಲ್ಲ ಇದ್ ಮಾಡ್ತಾ ಇರ್ಬೇಕಾದ್ರೆ ನಂದು ಸ್ವಲ್ಪ ಸೇರಿಸ್ತಾ ಇದಾರೆ. ಇವಾಗ ದರ್ಶನ್ ಸರ್ ಅಂಡ್ ರಚನಾ ಅವ್ರ ಪೇರ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ರಚಿತಾ ರಾಮ್ ಮೇಡಮ್ ಸೂಪರ್ ಹಿಟ್ ಆದ್ರು, ಅದೇ ತರ ರಚನಾ ರೈ ಮೇಡಮ್ ಸೂಪರ್ ಹಿಟ್ ಆಗ್ಲಿ. ಥ್ಯಾಂಕ್ ಯು. ಈ ಸ್ಕ್ರಿಪ್ಟ್ ಹೆಂಗ್ ಬಂತು ನಿಮ್ಗೆ? ಆಪರ್ಚುನಿಟಿ ಸ್ಕ್ರಿಪ್ಟ್ ಇದು ಒಪ್ಕೊಳಕ್ ಕಾರಣ ಏನು? ಒಪ್ಕೊಳ್ಳಕ್ ಕಾರಣ ನಮ್ ದರ್ಶನ್ ಸರ್ ಅಂಡ್ ಡೆಫಿನೆಟ್ಲಿ ನಮ್ಮ ಪ್ರಕಾಶ್ ಸರ್. ದೊಡ್ಡ ಇದು ಅಂತ ಗೊತ್ತು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇದ್ದಾರೆ ಅಂತ. ಹೌದು, ಬಟ್ ನೋ, ಸಿ ಅಲ್ಲಿ ಪ್ರಕಾಶ್ ಸರ್ ಡೈರೆಕ್ಟರ್ ಆಗಿರೋದ್ರಿಂದ, ಅವ್ರ ಸಿನಿಮಾನ ನೋಡ್ಕೊಂಡ್ ಬಂದಿರೋದ್ರಿಂದ ಖಂಡಿತವಾಗ್ಲೂ ಅವ್ರ ಸ್ಕ್ರಿಪ್ಟ್ ಗೆ ಅದರದೇ ಆದಂತಹ ವೇಟೇಜ್ ಇರತ್ತೆ ಅಂತ ನನಗೆ ಗೊತ್ತಿತ್ತು. ಪ್ರಕಾಶ್ ಸರ್ ಡೈರೆಕ್ಷನ್ ಅಂತ ಅಂದ ತಕ್ಷಣನೇ ನಂದು ಎಲ್ಲಾ ಥಾಟ್ ಸೈಡ್ ಇಟ್ಬಿಟ್ಟೆ. ನಿಮ್ಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಗೊತ್ತಾಗಿದ ತಕ್ಷಣ ಪ್ರಿಪರೇಷನ್ ಹೆಂಗಿತ್ತು ಅದ್ರ ಬಗ್ಗೆ? ಏನು ಇಲ್ಲ, ಅಂದ್ರೆ ನನಗೇನ್ ಇವಾಗ ಇವಾಗ ದರ್ಶನ್ ಸರ್ ಅಂದಾಗ ಭಯ ಇತ್ತು, ಅಫ್ಕೋರ್ಸ್ ಭಯ ಮನ್ಸಲ್ಲಿ ಇತ್ತು ಅಂಡ್ ಎಕ್ಸೈಟ್ಮೆಂಟ್ ಕೂಡ ಇತ್ತು. ಬಟ್ ನನ್ನ ಪಾತ್ರಕ್ಕೆ ನಾನು ಎಷ್ಟು ಚೆನ್ನಾಗಿ ಮಾಡ್ಬೋದು, ಅದಕ್ಕೆ ಹೆಂಗೆ ಇನ್ನ ತೂಕ ತುಂಬಬಹುದು ಅಂಡ್ ಅದಕ್ಕೆ ಹೆಂಗೆ ಜಸ್ಟಿಫೈ ಮಾಡಬಹುದು ಅಂತ ನನ್ನ ಕಡೆಯಿಂದ ಪ್ರಿಪರೇಷನ್ ಏನ್ ಮಾಡ್ಬೇಕಿತ್ತು ಅದನ್ನ ಮಾಡ್ಕೋತಾ ಇದ್ದೆ. ನಮ್ ದರ್ಶನ್ ಸರ್ ಅಂದಿದ ತಕ್ಷಣ ಎಲ್ಲರಿಗೂ ಕಟ್ಔಟ್ ನೋಡಿ ಒಂದು ಭಯ ಆಗತ್ತೆ, ನೋಡಿದ ತಕ್ಷಣ ಏನ್ ಹಿಂಗಿದ್ದಾರೆ ಅಂತೆಲ್ಲ. ನಿಮ್ಗೆ ಹೆಂಗೆ ಅದು ಭಯ ಇತ್ತು? ಅವ್ರ ಪರ್ಸನಾಲಿಟಿ ಅಂಡ್ ಅವ್ರ ಆರಾ ಅಂಡ್ ಅವ್ರಿಗಿರೋಂತ ಫ್ಯಾನ್ ಬೇಸ್ ಅಂಡ್ ಅವ್ರ ಅಷ್ಟು ದೊಡ್ಡ ಸೂಪರ್ ಸ್ಟಾರ್, ಸೊ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇದೀನಿ ಅಂದ ತಕ್ಷಣ ಅದೊಂದು ರೆಸ್ಪಾನ್ಸಿಬಿಲಿಟಿ ಕೂಡ ಅಂಡ್ ಆ ಭಯ ಕೂಡ ಇದ್ದೇ ಇರತ್ತೆ. ಸೊ ಒಂದು ಅವಕಾಶ ದೇವ್ರು ನನಗೆ ಕೊಟ್ಟಿದ್ದಾರೆ. ಸೊ ಅದನ್ನ ಅಂದ್ರೆ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ ಮೇಲಿದ್ದಂತ ಜವಾಬ್ದಾರಿ. ಸೊ ಅದು ಬಿಟ್ರೆ ಅವ್ರನ್ನ ಮೀಟ್ ಮಾಡಿದ್ಮೇಲೆ ಅಷ್ಟು ನರ್ವಸ್ನೆಸ್ ಏನು. ಅದೇ ಅವ್ರ ಜೊತೆ ಆಕ್ಟ್ ಮಾಡಿದ ಅನುಭವ ಅಂದ್ರೆ ಮೀನ್ಸ್ ಫಸ್ಟ್ ಟೈಮ್ ಆಕ್ಟ್ ಸೆಟ್ ಅಲ್ಲಿ? ಅದೇ ಫಸ್ಟ್ ಟೈಮ್ ಉದಯಪುರಲ್ಲಿ ನಾನು ಅವ್ರ ಜೊತೆ ಆಕ್ಟ್ ಮಾಡಿರೋದು. ಇಟ್ ವಾಸ್ ವೆರಿ ನೈಸ್ ಅವ್ರ ಜೊತೆ ಆಕ್ಟ್ ಮಾಡಿರೋದು. ಆಸ್ ಅ ಸೂಪರ್ ಸ್ಟಾರ್ ಅವ್ರ ಕೋ ಸ್ಟಾರ್ ಗೆ ತುಂಬಾ ಈಸಿಯಾಗಿ ಫೀಲ್ ಮಾಡಿಸಿದ್ರು. ನನಗೆ ಯಾವ್ದೇ ತರ ಅಂದ್ರೆ ಭಯ ಆಗ್ತಿರ್ಲಿಲ್ಲ ಅವ್ರ ಮುಂದೆ ನಿಂತ್ಕೊಂಡು ಆಕ್ಟ್ ಮಾಡ್ತಾ ಇದ್ದೀನಿ, ಅಥವಾ ನಾನೊಂದು ಸೂಪರ್ ಸ್ಟಾರ್ ಮುಂದೆ ನಿಂತ್ಕೊಂಡು ಆಕ್ಟ್ ಮಾಡ್ತಾ ಇದ್ದೀನಿ ಆಸ್ ಅ ಫ್ರೆಶರ್ ಅನ್ನೋ ಭಯ ಇರ್ಲಿಲ್ಲ ನನ್ಗೆ. ಅದನ್ನ ಅವ್ರು ಫೀಲ್ ಮಾಡ್ಸಕ್ಕೂ ಬಿಟ್ಟಿಲ್ಲ. ಸೊ ಅಷ್ಟು ಈಸಿಯಾಗಿ ನನ್ಗೆ ಆಸ್ ಅನ್ ಆರ್ಟಿಸ್ಟ್ ನನಗೆ ಎಷ್ಟು ಸ್ಪೇಸ್ ಕೊಡ್ಬೇಕು ಅದನ್ನ ಕೊಟ್ಟು, ಸೊ ನನ್ಗೆ ಆ ಪಾತ್ರಕ್ಕೆ ಏನೇನ್ ಮಾಡ್ಬೋದು, ಅದನ್ನ ಪ್ರಿಪರೇಷನ್ ಏನೇನ್ ಮಾಡ್ಬೋದು ಅದಕ್ಕೆ ಎಲ್ಲದಕ್ಕೂ ಸ್ಪೇಸ್ ಕೊಟ್ಟು ಆರಾಮಾಗಿ ನಾವೊಂದು ಸೆಟ್ ಅಲ್ಲಿ ನೋಡಿದ್ವಿ, ಅವರು ಒಂದು ಬೆನ್ನೋವಿಂದ ತಕ್ಷಣ ಅವ್ರು ಎತ್ಕೊಳಕ್ಕಾಗದೆ ತಕ್ಷಣ ಕೆಳಗ್ ಮಂಡಿ ಊರಿ ನಿಂತು ಏನದು ಏನಾಯ್ತು ಆ ಸೆಟ್ ಅಲ್ಲಿ? ಅದು ಅದೇ ಐ ಡೋಂಟ್ ವಾಂಟ್ ರಿಕಾಲ್ ಇಟ್, ಬಟ್ ಏನ್ ಗೊತ್ತಾ, ಆ ಸೀನ್ ಸಿನಿಮಾ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಸೀನ್. ಅದು ಎಲ್ರಿಗೂ ಅಂದ್ರೆ ನಮಗೆಲ್ರಿಗೂ ಗೊತ್ತು ಅದು ಎಷ್ಟು ಇಂಪಾರ್ಟೆಂಟ್. ಇವಾಗ ನಿಮ್ಗೂ ಗೊತ್ತಾಗತ್ತೆ ಸಿನಿಮಾ ನೋಡಿದಾಗ ಯಾಕೆ ಆ ಸೀನ್ ಇದೆ ಅಂತ. ಸೊ ಎಲ್ರು ಬೇಡ ಅಂದ್ರು, ಸರ್ ಇಲ್ಲ ನಾನ್ ಮಾಡ್ತೀನಿ, ಅಷ್ಟು ಹುಷಾರಿಲ್ಲ, ಬೆಳಗ್ಗೆಯಿಂದ ಅವ್ರಿಗೆ ಹುಷಾರಿರ್ಲಿಲ್ಲ, ಇಲ್ಲ ಆದ್ರೂ ನಾನ್ ಮಾಡ್ತೀನಿ ಅಂತ ಒಪ್ಕೊಂಡ್ರು. ಪಾಪ ನನ್ನನ್ನ ಅಂದ್ರೆ ಅದು ಹೆಂಗಿತ್ತು ಅಂದ್ರೆ ನನ್ಗೊಂದ್ ಸ್ಟೂಲ್ ಕೊಟ್ಟು ಆಮೇಲೆ ಅವ್ರ ಹೆಗಲ್ ಮೇಲೆ ಹಾಕೋಬೇಕಿತ್ತು. ಸೊ ಎತ್ತಿದ್ರು ನಾನ್ ಅವ್ರ ಕೈಲಿ ಇದ್ದಿದ್ದಲ್ವಾ, ಸೊ ಹಿ ವಾಸ್ ಶಿವರಿಂಗ್. ಆ ನಡ್ಕ ಆಗ್ತಿತ್ತು, ಅವ್ರಿಗೆ ಪೇನ್ ಆಗ್ತಿತ್ತು. ನಾನ್ ನಿಧಾನ ಕೇಳ್ತಾ ಇದ್ದೀನಿ, ಸರ್ ನೋಡ್ತಿದ್ಯಾ ಅನ್ಕೊಂಡು. ಆಮೇಲೆ ಎಲ್ಲ ಆಯ್ತು, ಶಾರ್ಟ್ ಓಕೆ ಅಂತ ಆಯ್ತು. ಅದನ್ನ ಆದ್ಮೇಲೆ ಅವ್ರು ತಂದ್ ಇಡೋ ತನಕನೂ ನನ್ನನ್ನು ಹೊತ್ಕೊಂಡಿದ್ರು, ಪಡ್ಕಂತ ಬಿಟ್ಟು ಇದ್ ಮಾಡಿಲ್ಲ ಅವರು. ಸೊ ಅವ್ರು ಇರೋ ತನಕನೂ ನನ್ನನ್ನ ಅಷ್ಟು ಜೋಪಾನವಾಗಿ ಇಳಿಸಿ ಅದಾದ್ಮೇಲೆ ಮಲ್ಕೊಂಡಿದ್ರು. ತುಂಬಾ ಎಲ್ಲಾ ಕಡೆ ಅದೇ ವೈರಲ್ ಶುರು ಆಯ್ತು ವಿಡಿಯೋಸ್, ದರ್ಶನ್ ಸರ್ಗೆ ಏನಾಯ್ತು ಅಂದ್ಬಿಟ್ಟು. ಅದೇ ಪಾಪ ತುಂಬಾ ನಡ್ಲಾಡ್ತಾ ಇದ್ರು ಅವರು ಪೇನ್ ಅಲ್ಲಿ. ಎಲ್ಲಾ ಕಡೆ ಹೇಳ್ತಾ ಇದ್ರು ಜ್ವರ ತುಂಬಾ ಇದ್ರು, ಅವರು ಮಾತ್ರೆ ತಗೊಂಡು ವರ್ಕ್ ಮಾಡಿದ್ದಾರೆ ತುಂಬಾ. ಡೆವಿಲ್ ಸಿನಿಮಾ ಉದಯಪುರಲ್ಲಿ ಐ ಹ್ಯಾವ್ ಟು ಟೆಲ್ ಯು ದಿಸ್, 26 hours ವರ್ಕ್ ಮಾಡಿದ್ದಾರೆ. 26 ಗಂಟೆ ವರ್ಕ್ ಮಾಡೋದು ಒಂದೇ ಸಲ, 26 ಗಂಟೆ ವರ್ಕ್ ಮಾಡಿದ್ದಾರೆ. ಅಂಡ್ ಟ್ಯಾಬ್ಲೆಟ್ ಹಾಕೋರು ಬಂದ್ ಸೆಟಲ್ ವರ್ಕ್ ಮಾಡ್ತಾ ಇರೋ, ಟ್ಯಾಬ್ಲೆಟ್ ತಿನ್ನೋರು ಬಂದು ಆಕ್ಟ್ ಮಾಡೋರು. ಇದೆಲ್ಲ ನೋಡಿದಾಗ ಪಾಪ ಅಂತ ವ್ಯಕ್ತಿಗೆ ಇಂಥ ಪರಿಸ್ಥಿತಿ ಬರಬಾರ್ದಿತ್ತು ಅಂತ ಅನ್ಸತ್ತೆ. ಸೊ ಡೆವಿಲ್ ಅಂದಿದ ತಕ್ಷಣ ನನಗೆ ನೆನಪಾಗೋದು ಇಟ್ಸ್ ಮೈ ಟೀಮ್. ಇಟ್ಸ್ ಮೈ ಟೀಮ್. ನಮ್ ದರ್ಶನ್ ಸರ್, ನಮ್ ಪ್ರಕಾಶ್ ಸರ್, ನನ್ ಟೀಮ್, ನನ್ ಡೆವಿಲ್ ಟೀಮ್. ಸೊ ಇದು ನನ್ ತುಂಬಾ ಮನ್ಸಿಗೆ ಹತ್ರವಾದಂತ ಟೀಮ್ ಇದು. ಸೊ ಡೆವಿಲ್ ಅಂದ ತಕ್ಷಣ ನನ್ ಕಣ್ಣಿಗೆ ಬರದೇ ಇವ್ರೆಲ್ರು. ಇದಕ್ಕೆ ಕಾಸ್ಟ್ಯೂಮ್ ಯಾರು ಮಾಡಿದ್ರು?
ಐ ಹ್ಯಾವ್ ಟು ಟೆಲ್ ಯು ದಿಸ್, ನಮ್ ಪ್ರೊಡ್ಯೂಸರ್ ಮ್ಯಾಮ್ ತಶ್ವಿನಿ ಅವರು ಅಂಡ್ ಚೇತನ್ ಅವರು ಕೂಡ ವರ್ಕ್ ಮಾಡಿದ್ದಾರೆ ಇದರಲ್ಲಿ. ಸೊ ಮೇನ್ ಕ್ರೆಡಿಟ್ಸ್ ಅವ್ರಿಬ್ರಿಗೆ ಹೋಗ್ಬೇಕು. ಅಂಡ್ ಒಂದೇ ಸಲ ಸಾಂಗ್ ಅಲ್ಲೂ ಕೂಡ ನಮ್ ಜೊತೆ ಅಲ್ಲಿ ಸೆಟ್ ಅಲ್ಲಿ ಇದ್ದು ನಮ್ ತಶ್ವಿನಿ ಮ್ಯಾಮ್ ಅವರು. ಸೊ ಪ್ರತಿಯೊಂದು ಸ್ಟೈಲಿಂಗ್ ಆಗಿರ್ಬೋದು ಎಲ್ಲದು ಅವ್ರು ಮಾಡಿರೋದು. ಸೊ ಆ ಕ್ರೆಡಿಟ್ಸ್ ಅವ್ರಿಗೆ ಹೋಗ್ಬೇಕು. ಸೊ ಅದೇ ನಾನು ಅದಕ್ಕೆ ಕೇಳಕ್ ಹೋದೆ, ಥೈಲ್ಯಾಂಡ್ ಹೋದಾಗ ಆ ಸಾಂಗ್ ಅಲ್ಲೇ ಶೂಟ್ ಆಗಿತ್ತು ಅದು. ಹೌದು ಹೌದು, ಥೈಲ್ಯಾಂಡ್ ಅಲ್ಲಿ shoot ಹೆಂಗೆ ಹೆಂಗೆ ನಿಮ್ಮ ಅನುಭವ ಹೆಂಗಿತ್ತು? ದರ್ಶನ್ ಸರ್ ಮತ್ತೆ ವಿಜಯಲಕ್ಷ್ಮಿ ಮ್ಯಾಮ್, ಹೌದು, ರಣವೀರ್ ಸರ್ ಎಲ್ಲ ಬಂದಿದ್ರಲ್ಲ, ಹೌದು, ಹೆಂಗಿತ್ತು ಹೌದು, ಅನುಭವ ಅವ್ರ ಜೊತೆ? ಖುಷಿ ಆಯ್ತು. ಅಂದ್ರೆ ಒಂದ್ ಫ್ಯಾಮಿಲಿ ತರ ಇದ್ವಿ, ಎಲ್ರು ಜೊತೆಗೆ ಊಟಕ್ಕೆ ಹೋಗ್ತಾ ಇದ್ವಿ ನಾವು. ಅಲ್ಲೆಲ್ಲ ಜೊತೆಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ತುಂಬಾ ಒಂಥರ ಫ್ಯಾಮಿಲಿ ಎನ್ವಿರಾನ್ಮೆಂಟ್. ನಾನೊಬ್ಳು ಫ್ರೆಶರ್ ಅಂತ ಯಾರು ಫೀಲ್ ಮಾಡ್ಸಿಲ್ಲ ನನ್ಗೆ. ಅವ್ರೆಲ್ಲ ಊಟಕ್ಕೆ ಹೋಗ್ತಾ ಇದ್ರು, ಅಲ್ಲೇ ಕರ್ಕೊಂಡು ಹೋಗೋರು. ಅವ್ರೆಲ್ಗಾದ್ರು ಆಚೆ ಹೊರಗಡೆ ಹೋಗ್ತಾ ಇದ್ರು, ಅಲ್ಗೂ ಕರ್ಕೊಂಡು ಹೋಗೋರು ನನ್ನ. ಸೊ ಖುಷಿ ಆಗ್ತಾ ಇತ್ತು ನನ್ಗೆ. ಯಾಕೆ ಅಂದ್ರೆ ಅವ್ರ ಅಕ್ಕನ್ ಮಗನು ಒಂದು ಡ್ಯಾನ್ಸ್ ಅಲ್ಲಿ ರಿಹರ್ಸಲ್ ಎಲ್ಲ ಮಾಡೋರು, ದರ್ಶನ್ ಸರ್ ಅಕ್ಕನ್ ಮಗನು. ಅವಾಗ ನೀವು ಇದ್ರಲ್ಲ, ಅದ್ರ ಬಗ್ಗೆ ಏನಾರ ಶೇರ್ ಮಾಡೋಂಗಿದ್ರಿ? ಹೆಂಗ? ಚಂದು ಕೂಡ ತುಂಬಾ ಹಾರ್ಡ್ ವರ್ಕರ್. ಈ ಸಿನಿಮಾಗೆ ಪಾಪ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿದಾನೆ. ಅವರು ಒಂದು ಸ್ಟಾರ್ ಅಂದ್ರೆ ಒಂದ್ ಹೀರೋ ಆಗಕ್ಕೆ ಅಂತ ಇರೋರು. ಪಾಪ ಒಳ್ಳೇದಾಗ್ಲಿ ಅವ್ರಿಗೆ. ಇಸ್ ಅ ವೆರಿ ಲೈಕ್ ಹಾರ್ಡ್ ವರ್ಕರ್. ತುಂಬಾ ನಾನ್ ನೋಡಿರೋದ್ರಿಂದ ನಾನು ಸರ್ ಹೋಗೋ ಮುಂಚೆ ಅವ್ರಿಬ್ರು ಫ್ರೇಮ್ ಸೆಟ್ ಮಾಡ್ಕೊಂಡ್ ಬರೋರು. ಸೊ ಐ ವಿಶ್ ದ ಬೆಸ್ಟ್ ಫಾರ್ ಹಿಮ್. ಯಾ ಮೊನ್ನೆ ರೀಸೆಂಟ್ ಆಗಿ ಎಲ್ಲಾ ಕಡೆ ಒಂದು ವೈರಲ್ ಆಗ್ತಾ ಇದೆ, ನೀವು ನೋಡಿದೀರಾ ಇನ್ಸ್ಟಾಗ್ರಾಮ್ ಅಲ್ಲಿ? ದರ್ಶನ್ ಸರ್ ಅವ್ರ ಮಗ ಡ್ಯಾನ್ಸ್ ಕಾಲೇಜ್. ನೋಡಿದೀನಿ ವಿನೇಶ್. ಅವ್ರ ಫ್ಯಾನ್ಸ್ಗೆಲ್ಲ ಇವಾಗ ಅಯ್ಯೋ ಸಿ ಮುದ್ದಾಗಿ ಕಾಣಿಸ್ತಾ ಇದ್ದ ವಿನೇಶ್. ಹ್ಯಾಸ್ ದಟ್ ಫಿಸಿಕ್, ಹೈಟ್ ಇದೆ ಸರ್ದಿ, ಹೈಟ್ ಇದಾರೆ. ಅಂಡ್ ಆ ಮುಖ ಚಾರ್ನೆಸ್ ಇದೆ. ಡೆಫಿನೆಟ್ಲಿ ಹೀರೋ ಮೆಟೀರಿಯಲ್ ಆಫ್ ಕೋರ್ಸ್. ಮೇ ಬಿ ಆದಷ್ಟು ಬೇಗ ಲಾಂಚ್ ಮಾಡ್ಲಿ. ವಿ ಆರ್ ವೇಟಿಂಗ್. ಸೊ ಯಾ. ನೀವು ಈ ಜೈಮಾತಾ ಕಮೆಂಟ್ಸ್ ವರ್ಕಿಂಗ್ ಹೆಂಗಿತ್ತು? ಪ್ರೊಡಕ್ಷನ್ ಪ್ರಕಾಶ್ ಸರ್ ಜೊತೆ ಅಮೇಜಿಂಗ್ ಪ್ರೊಡಕ್ಷನ್ ಹೌಸ್. ನನ್ಗೆ ಅದೇ ಆಸೆ, ಇನ್ನೊಂದು ಸಿನಿಮಾ ಅವಕಾಶ ಕೊಟ್ಟರು ಓಡ್ಕೊಂಡು ಹೋಗಿ ಮಾಡ್ತೀನಿ. ಬಿಕಾಸ್ ಅಂತ ಒಂದು ಪ್ರೊಡಕ್ಷನ್ ಹೌಸ್ ಇದು. ಪ್ರತಿಯೊಂದು ಆರ್ಟಿಸ್ಟ್ ನನ್ಗೆ ಅವ್ರಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಒಂದು ಆರ್ಟಿಸ್ಟ್ ಕೊಡುವಂತ ಬೆಲೆನ ಕೊಟ್ಟು ಎಲ್ಲಾ ಫೆಸಿಲಿಟೀಸ್ ಅನುಕೂಲನ ಮಾಡ್ಕೊಟ್ಟು ನಮ್ಗೆ ಎಲ್ಲೂ ನನಗೆ ಅದಕ್ಕೆ ಕಮ್ಮಿ ಆಯ್ತು ಇದಕ್ಕೆ ಕಮ್ಮಿ ಆಯ್ತು ಅಂತ ಒಂದಿನಾನು ಹೇಳ್ಕೊಳಕ್ ಆಗಿಲ್ಲ. ಸೊ ಅಷ್ಟು ಮನೆ ಮಗಳ ತರ ನೋಡ್ಕೊಂಡ್ರು ನನ್ನ. ಡೆವಿಲ್ ಸಂಬಂಧಪಟ್ಟಿದ ಹಾಡ್ ನೋಡಿದ್ರೆ ಇದ್ರೆ ನೆಮ್ಮದಿಯಾಗಿರ್ಬೇಕು. ಇವಾಗ್ಲೂ ಗ್ಲೋಬಲ್ ಅಲ್ಲಿ ಇದೆ. ಅದಕ್ಕೆ ಏನಂತೀರಾ? ಫ್ಯಾನ್ಸ್ ಹಂಗೆ ತಗೊಂಡ್ ಹೋಗ್ತಾ ಇರಲ್ಲ? ಖುಷಿ ಆಗತ್ತೆ. ಆ ಟೈಟಲ್ ಅಂದ್ರೆ ಅನೌನ್ಸ್ ಮಾಡ್ದಾಗ್ಲೇ ಹಿಂಗ್ ಬರ್ತಾ ಇದೆ, ಒಂದು 2 days ಸೀರೀಸ್ ಅಂತ ಹಾಕ್ತಾಗ್ಲೇ ಇದ್ರೆ ನೆಮ್ಮದಿಯಾಗಿರ್ಬೇಕು. ಆ ಟೈಟಲ್ ಹಿಟ್ ಆಗೋಯ್ತು. ಎಲ್ಲಾ ಆಟೋ ಕ್ಯಾಬ್ ಅದ್ರ ಹಿಂದೆ ಎಲ್ಲಾದ್ರೂ ಹಿಂದೆ ಇದ್ರೆ ನೆಮ್ಮದಿಯಾಗಿರ್ಬೇಕು. ನಿಜವಾಗ್ಲೂ ಇವಾಗ ನಾನು ನೀವು ಹೇಳ್ಕೊಳ್ಬೇಕಾದಂತ ಇದು. ಬಿಕಾಸ್ ಜೀವನ ಇರೋದ್ ಒಂದು, ಇದ್ರೆ ನಾವು ಅಷ್ಟೇ ನೆಮ್ಮದಿಯಾಗಿ ಇರ್ಬೇಕು. ಅಷ್ಟೇ. ಯಾರೇ ಬರ್ಲಿ ಏನೇ ಆಗ್ಲಿ ನಾವು ನೆಮ್ಮದಿಯಾಗಿರೋಣ ಅಷ್ಟೇ. ಸೊ ಅದು ಎಲ್ರಿಗೂ ಟಚ್ ಆಯ್ತು. ಅಂಡ್ ಎಸ್ಪೆಷಲಿ ಅದು ಅವ್ರ ಫ್ಯಾನ್ಸ್ ಮಾಡಿರುವಂತ ಸಾಂಗ್ ಅದು. ಸೊ ಅವ್ರ ಸೆಲೆಬ್ರಿಟೀಸ್ ನ ಹಾಡ್ ಹೊಗಳಿದ್ದಾರೆ ಆ ಸಾಂಗ್ ಅಲ್ಲಿ. ಆಮೇಲೆ ಕಾಸ್ಟ್ಯೂಮ್ ಬಗ್ಗೆ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾರೆ. ಅಂಡ್ ಸ್ಟೈಲಿಶ್ ಆಗಿ ರೆಡಿ ಆಗಿದ್ದಾರೆ. ಖುಷಿ ಆಗುತ್ತೆ. ನೀವು ಒಂದು 20 years ಬ್ಯಾಕ್ ನೋಡ್ದಂಗಿಲ್ಲ ಲಾಲಿ ಹಾಡು ಅಭಯ್ ದರ್ಶನ್ ಸರ್ ಅನ್ಸ್ತಾರೆ. ರೆಡ್ ಕೋಟ್ ಬ್ಯಾಗಿ ಪ್ಯಾಂಟ್ ಅಲ್ಲಿ ಬಂದ್ರೆ ನನಗೆ ಅದನ್ನ ಲೈಕ್ ನಾವು ಸೆಟ್ ಅಲ್ಲಿ ಇರ್ಬೇಕಾದ್ರೆ ತೋರಿಸಿದ್ರು ಲ್ಯಾಪ್ಟಾಪ್ ಅಲ್ಲಿ. ಅಂದ್ರೆ ಅವ್ರಿಗೂ ತುಂಬಾ ಇಷ್ಟಪಟ್ಟು ತೋರಿಸಿರೋದು ನನ್ಗೆ. ನಾನು ಅವತ್ತೇ ಇದೊಂದು ಮ್ಯಾಸಿವ್ ಹಿಟ್ ಅಂತ ಅನ್ಕೊಂಡಿದ್ದೆ. ಹಂಗೆ ಇವಾಗ್ಲೂ ಗ್ಲೋಬಲ್ ಟ್ರೆಂಡಿಂಗ್ ಅಲ್ಲಿ ಇದೆ ಮ್ಯಾಮ್. ಅದು ರಿಸರ್ಚ್ ಮಾಡಿದ್ರೆ ಅದೇ ತೋರಿಸ್ತಾ ಇದೆ ಅಲ್ವಾ? ಮತ್ತೆ ಇವಾಗ ನಿಮ್ದು ದರ್ಶನ್ ಸರ್ ಕಾಂಬಿನೇಷನ್ ಬಂದ್ರೆ ಒಂದೇ ಒಂದು ಸಲ ಅದು ಟಾಪ್ 4 ಅಲ್ಲಿ ಇದೆ ಟ್ರೆಂಡಿಂಗ್ ಅಲ್ಲಿ ಇವಾಗ್ಲೂ. ಏನ್ ಹೇಳ್ತೀರಾ? ಇವಾಗ ಪ್ರಮೋದ್ ಜೊತೆ ಮಾತಾಡಿದ್ರಿ, ಖುಷಿ ಆಗತ್ತೆ. ಅಂದ್ರೆ ಇಂತ ಒಂದು ಓಪನಿಂಗ್ ಪ್ರತಿಯೊಬ್ಬರಿಗೂ ಒಂದು ಆಸೆ ಅಂತ ಇರತ್ತೆ ಅಲ್ವಾ? ಆಸ್ ಅನ್ ಆರ್ಟಿಸ್ಟ್ ನನ್ಗೂ ಈ ತರದ್ ಒಂದು ಹಿಟ್ ಸಿಗ್ಬೇಕು ನನ್ನ ಲೈಫ್ ಅಲ್ಲಿ ಅಂತ. ಸೊ ದರ್ಶನ್ ಸರ್ದು ಪ್ರತಿಯೊಂದು ಸಿನಿಮಾ ನೀವು ಹಾಡುಗಳು ನೋಡ್ಕೊಂಡ್ ಬಂದ್ರೆ ಎಲ್ಲಾದು ಹಿಟ್. ಆಲ್ಮೋಸ್ಟ್ ಎಲ್ಲಾ ಸಾಂಗ್ಸ್ ಹಿಟ್. ಅವ್ರದ್ದು ಎಲ್ಲಾ ಒಂದ್ ಸಿನಿಮಾದಲ್ಲಿ ಒಂದಾದ್ರೂ ಸಾಂಗ್ ಹಿಟ್ ಆಗೇ ಆಗುತ್ತೆ. ಸೊ ನಾನು ಅದ್ರಲ್ಲಿ ಒಂದು ಪಾರ್ಟ್ ಅಂತ ಹೇಳ್ಕೊಳಕ್ಕೆ ಖುಷಿ ಆಗತ್ತೆ ಸರ್. ಅಂಡ್ ಐ ಆಮ್ ಹ್ಯಾಪಿ ಜನ ಅದನ್ನ ಆಕ್ಸೆಪ್ಟ್ ಮಾಡ್ತಾ ಇದಾರೆ ಅಂತ. ಆ ಕೆಮಿಸ್ಟ್ರಿ, ಆ ಕಾಂಬಿನೇಷನ್ ನ ಜನ ಆಕ್ಸೆಪ್ಟ್ ಮಾಡ್ತಾ ಇದಾರೆ ಅಂತ ಆದಾಗ ಓಕೆ, ನಾನು ಅಲ್ಲಿ ಕಷ್ಟಪಟ್ಟಿರೋದಕ್ಕೆ ಆ ಬಿಸಿಲು, ಆ ಟ್ಯಾನ್ ಹಾಕೊಂಡು ಒಂಥರ ಹೌ ಡು ಐ ಟೆಲ್ ಯು, ಹ್ಯೂಮಿಡ್ ಅಲ್ಲಿ ಕೆಲಸ ಮಾಡಿರೋದು, ತುಂಬಾ ಕಷ್ಟಪಟ್ಟು ನಾವು ಕೆಲಸ ಮಾಡಿದೀವಿ. ಸೊ ಇವಾಗ ಜನ ಅದನ್ನ ಮೆಚ್ಕೊಂಡು ಹೊಗಳ್ದಾಗ ಅದೇನು ಅನ್ಸಲ್ಲ. ಇಟ್ಸ್ ಓಕೆ. ಕ್ರ್ಯಾಬ್ ಇಟ್ಕೊಂಡು ಫೋಟೋ ತೆಗೆದಿರಲ್ಲ, ಏನಕ್ಕೆ ಅಷ್ಟು ಭಯ ಪಟ್ಟಿರಾ? ಅಯ್ಯೋ ಜೀವ ಇತ್ತು ಅದಕ್ಕೆ. ನನಗೆ ಸರ್ ತಂದು ನನ್ನ ಕೈಯಲ್ಲಿ ಇಟ್ರು ಪುಳ ಅಂತಿದೆ. ನಾನು ಇಟ್ಕೊಳ್ಳಿ ಅಂತ. ದರ್ಶನ್ ಸರ್ ಸುಮ್ನೆ ಇಟ್ಕೊಂಡು ನಿಂತಿದ್ದಾರೆ. ಅಯ್ಯೋ ಇಲ್ಲಿ ಚುರ್ ಅಂತಿದೆ, ಅದು ಮೂವ್ ಆಗ್ತಿದೆ. ಎಲ್ಲಾದ್ರೂ ಬ್ಯಾಕ್ ಫ್ಲಿಪ್ ಮಾಡಿ ಬೈಟ್ ಮಾಡ್ಬಿಟ್ರೆ ಓಕೆ. ಇವಾಗ ದರ್ಶನ್ ಸರ್ ಅಂದಿದ ತಕ್ಷಣ ಅವರು ಜಾಸ್ತಿ ಕುದುರೆ ಪ್ರಾಣಿಸ್ ಬಗ್ಗೆ ಎಲ್ಲ ಹೋಗ್ತಾರೆ. ನಿಮ್ಗೆ ಹೆಂಗೆ ನೇಚರ್ ಮತ್ತೆ ಪ್ರಾಣಿ ಬಗ್ಗೆ? ನಾನು ಹೇಳ್ದೆ ಅಲ್ಲ, ನಾನು ಒಬ್ಳೆ ಇರೋದ್ರಿಂದ
ನನ್ನ ಬೆಸ್ಟ್ ಫ್ರೆಂಡ್ಸ್, ನನ್ನ ಸಿಬ್ಲಿಂಗ್ಸ್, ನನಗೆ ಕಂಪ್ಲೀಟ್ಲಿ ಆನಿಮಲ್ಸ್. ನಾನು ಬೆಳ್ದಿರೋದೇ ಅವ್ರ ಜೊತೆ. ಸೊ ನಮಗ್ ತೋಟ ಇತ್ತು, ನನ್ನ ಅಜ್ಜಿ ಬೆಳೆಸಿರೋದ್ ನನ್ನ. ಸೊ ಅವಾಗ ನಮಗ್ ತೋಟ ಇತ್ತು, ಅಲ್ಲಿ ಹಸು, ನಾಯಿ, ಕೋಳಿ, ಅದು ಇದು ಎಲ್ಲಾ ಒಂಥರ ಫಾರ್ಮ್ ತರ ಇತ್ತು. ಸೊ ನನಗ್ ಬೆಸ್ಟ್ ಫ್ರೆಂಡ್ಸ್ ಅದು. ನನಗೆ ಅವಾಗ ಹುಡುಗರ ಜೊತೆ ಆಟ ಆಡೋದು ಅದೆಲ್ಲ ಏನು ಇಲ್ಲ. ನನಗೆ ಆಟ ಅಂತ ಇದ್ದಿದ್ದೆ ನನ್ನ ಮನೆ ಪೆಟ್ಸ್ ಜೊತೆ. ಸೊ ಹಂಗ್ ಕನೆಕ್ಟ್ ಆಗಿರೋದು ನಾನು. ಯಾ, ಒಟ್ಟು ನೀವು ಪೆಟ್ ಲವರ್, ಆನಿಮಲ್ ಲವ. ಅದಕ್ಕೋಸ್ಕರ ನೀವು ಆ ಬುಕ್ ಬರ್ದಿದ್ದ ಅಂತ? ಹೌದು ಹೌದು. ಬುಕ್ ನೇಮ್ ಮ್ಯಾಮ್ ಅದೇನೋ ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಡಾಗ್, ಓ ಮೈ ಡಾಗ್, ಸಾರಿ, ಓ ಮೈ ಗಾಡ್ ಅನ್ನ, ಸಾರಿ, ಓ ಮೈ ಡಾಗ್. ಸೊ ಅದ್ರ ಮೇಲೆ ಅದು ಹೇಳ್ತಾ ಇದ್ರಿ, ಇವಾಗ ಎಲ್ಲೋ ಕೇಳ್ಪಟ್ಟೆ, ಅದು ಟ್ರೆಂಡಿಂಗ್ ಅಲ್ಲಿ ಬಂತದ್ ಫಸ್ಟ್ ಡೇನೆ 1000 ಬುಕ್ಸ್. ಹೌದು, ಫಸ್ಟ್ ಡೇನೆ 1000 ಕಾಪಿ ಸೇಲ್ ಆಗಿದೆ. ನಾವು ಮಾಡಿರೋದೇ ಅಷ್ಟೇ 1000 ಕಾಪಿ. ಎಲ್ಲೋಗತ್ತೆ ಸುಮ್ನೆ, ಯಾರು ತಗೋತಾರೆ ಸುಮ್ನೆ ಅನ್ಕೊಂಡ್ ಮಾಡಿರೋದು. ಬಟ್ ಫಸ್ಟ್ ಡೇನೆ ಬೆಳಗ್ಗೆಯಿಂದ ಸಂಜೆ ಅಷ್ಟರಲ್ಲಿ ಖಾಲಿ, ಎಲ್ಲಾ ಖಾಲಿ. ಒಟ್ಟು ಟ್ರೆಂಡಿಂಗ್ ಅಲ್ಲಿ ಇದೀರಾ ಇವಾಗ, ಬುಕ್ ಅಲ್ಲಿ, ಮಾಡ್ಲಿಂಗ್ ಅಲ್ಲಿ, ಸಿನಿಮಾದಲ್ಲಿ ಫುಲ್ ಟ್ರೆಂಡಿಂಗ್. ನೆಕ್ಸ್ಟ್ ದರ್ಶನ್ ಸೆಟ್ ಹೋದಾಗ ದರ್ಶನ್ ಸರ್ ಜೊತೆಗೆ ಅವರು ಯಾವಾಗ್ಲೂ ಹೇಳ್ತಾರೆ, ಒಂದು ವಿಡಿಯೋ ಹೇಳಿದ್ರು, ಮನೇಲಿ ತಿಂದ್ರೆ ಒಂದೇ ಐಟಮ್ ಇರುತ್ತೆ, ಸೆಟ್ ಅಲ್ಲಿ ತಿಂದ್ರೆ ಅದು ಸ್ವಲ್ಪ ಇಡ್ಲಿ, ವಡೆ, ಸಾಂಬಾರ್, ಅದು ಇದು. ಹೆಂಗದು ತಿಂಡಿ? ಅದೇ ದರ್ಶನ್ ಸರ್ ಸಿನಿಮಾ ಮಾಡ್ತಾ ಇದೀರಾ ಅಂದ್ರೆ ಅದೊಂಥರ ಮದ್ವೆ ಮನೇಲಿ ಊಟ ಹೆಂಗಿರುತ್ತೆ ಗೊತ್ತಾ, ಈ ಬಾಡೂಟ ಅದಿದೆಲ್ಲ ಇರುತ್ತೆ ಗೊತ್ತಾ, ಹಂಗೆ ಎನ್ವಿರಾನ್ಮೆಂಟ್. ನಮ್ಮನೆಲ್ಲ ಹೊಟ್ಟೆ ತುಂಬಾ ತಿನ್ಸೋರು, ಸಾಕು ಸಾಕು ಅಂದ್ರೂ ಬಿಡಲ್ಲ. ಅಂದ್ರೆ ಅವ್ರಿಗೆ ಅನ್ನ ವೇಸ್ಟ್ ಮಾಡಬಾರ್ದು. ಅವ್ರ ಮುಂದೆ ಪ್ರಕಾಶ್ ಸರ್ ಮುಂದೆ ಮತ್ತೆ ದರ್ಶನ್ ಸರ್ ಮುಂದೆ ಅನ್ನ ವೇಸ್ಟ್ ಮಾಡಂಗಿಲ್ಲ. ನೀವ್ ಎಷ್ಟ್ ತಿಂತೀರಾ ಅಷ್ಟೇ ಹಾಕೋಬೇಕು, ಅದಕ್ಕಿಂತ ಒಂದಾಗ್ಲೂ ವೇಸ್ಟ್ ಮಾಡಂಗಿಲ್ಲ. ಬಿಕಾಸ್ ಅವ್ರಿಗೆ ಗೊತ್ತು ಅನ್ನದ ಬೆಲೆ ಏನು ಅಂತ. ಮಾಡಕ್ಕೆ ಬಿಡಲ್ಲ ಅವರು, ಫುಲ್ ಅಪ್ಸೆಟ್ ಆಗ್ಬಿಡ್ತಾರೆ ನಾವೇನಾದ್ರು ವೇಸ್ಟ್ ಮಾಡಿದ್ರೆ ಅವ್ರ ಮುಂದೆ. ಸೊ ಅವ್ರ ಮುಂದೆ ನಂಗೆ ಎಷ್ಟ್ ಬೇಕು ಅಷ್ಟೇ ಹಾಕೊಂಡ್ ತಿನ್ನೋದು. ಅಂಡ್ ಅದೇ ಹೇಳ್ದೆ ಅಲ್ಲ, ಹೊಟ್ಟೆ ತುಂಬಾ ತಿನ್ನಿಸ್ತಾರೆ, ಲಾಸ್ಟ್ ಆಗ್ಬೇಕು ಹೊಟ್ಟೆ ಅಷ್ಟ್ ತಿನ್ನಿಸ್ತಾರೆ, ಅಲ್ದಂಗ ಬಿಡೋದು ಇಲ್ಲ. ಅದು ಇದು ಸ್ವೀಟ್ಸು ಎಲ್ಲ, ಅನ್ನ, ಸಾಂಬಾರ್, ಪಲ್ಯಾಸು, ಚಿಕನ್ಸು ಮನೆಯಿಂದೆಲ್ಲ ಮಾಡಿ ಕಳ್ಸೋರು. ಸೊ ಅವ್ರೇನ್ ತಿಂತಾ ಇದ್ರು ಅದನ್ನೇ ಕಳ್ಸ್ಕೊಡ್ತಾ ಇದ್ರು ನನ್ಗೆ ಫಿಶ್ ಇಷ್ಟ ಅಂತ ಪಾಪ ಅಲ್ಲೇ ಫಿಶ್ ಮಾಡ್ಸಿ ನನಗೆ ಕಳ್ಸೋರು. ಯಾವಾಗ ಗೊತ್ತಿಲ್ಲ, ಬಟ್ ಸೆಟ್ಟಲ್ಲಿ ಯಾವತ್ತೂ ಟ್ರೈ ಮಾಡಿಲ್ಲ. ಇಲ್ಲ. ನೀವು ಕುಕಿಂಗ್ ಅಂದ್ರೆ ಏನ್ ಚೆನ್ನಾಗಿ ಮಾಡ್ತೀರಾ? ಎಕ್ಸ್ಕ್ಲೂಸಿವ್. ನಾನು ಯೂಟ್ಯೂಬ್ ಕುಕ್. ನಾನು ನಮ್ತರ ಅಷ್ಟೇ, ಯೂಟ್ಯೂಬ್ ನೋಡ್ಕೊಂಡು ಪಾಸ್ ಮಾಡ್ಕೊಂಡು ಉಪ್ಪು ಇಷ್ಟ ಹಾಕ್ಬೇಕು, ಇಷ್ಟ ಹಾಕ್ಬೇಕು, ತಿನ್ನೋಂಗಿರತ್ತೆ. ಪ್ಲೀಸ್ ತಿಂದಿದ್ದಾರೆ ನನ್ನ ಫ್ರೆಂಡ್ಸ್, ಚೆನ್ನಾಗಿದೆ ಅಂತ ಬೇರೆ ಹೇಳಿದ್ದಾರೆ. ಅವ್ರು ಚೆನ್ನಾಗಿದಾರ ಅಂತ? ಎಲ್ಲ ಚೆನ್ನಾಗಿದ್ದಾರೆ, ಸೂಪರ್ ಆಗಿದ್ದಾರೆ. ಅದಲ್ಲಿ ಸೇಮ್ ಇದೀವಿ ಹಂಗಾದ್ರೆ. ಕುಕಿಂಗ್ ಅಲ್ಲಿ ಯೂಟ್ಯೂಬ್ ಕುಕ್. ಸೊ ಮೇಂಟೈನ್ ಮಾಡ್ಬೋದು. ಏನ್ ಬೇಕಾದ್ರೂ ಯೂಟ್ಯೂಬ್ ಅಲ್ಲಿ ಮಾಡ್ಕೊಡು ಅಂದ್ರೆ ಇಂಗ್ರೀಡಿಯೆಂಟ್ಸ್ ತಂದ್ಕೊಟ್ರೆ, ಏನಾದ್ರು ರುಬ್ಕೊಟ್ರೆ ಮಾಡ್ತೀನಿ, ಎಲ್ಲಾ ಹಾಕ್ಬಿಟ್ಟು ಅಷ್ಟೇ. ಫುಲ್ ರೆಡಿ ಇದ್ರೆ ಅದ್ ನಾವು ಹೋಗಿ ಮಾಡೋದು ಅಷ್ಟೇ. ಅದು ಕೈ ರುಚಿ ಅಂತಾರೆ, ಗೊತ್ತಾಯ್ತಾ? ಅದು ಮ್ಯಾಟರ್ ಆಗತ್ತೆ. ನಾವಾದ್ರೆ ರೆಡಿಮೇಡ್ ಬರ್ತಲ್ಲ ಮ್ಯಾಮ್, ಇವಾಗ ಬರತ್ತೆ, ಅದು ಬಿಸಿನೀರ್ಗೆ ಡಿಪ್ ಹಾಕಿದ್ರೆ ಉಪ್ಪಿಟ್ಟು ಆಗತ್ತೆ, ಪೋಹ ಆಗತ್ತೆ. ಅದೆಲ್ಲ ಅಲ್ಲ, ಅಲ್ಲೆಲ್ಲ ಅಷ್ಟು ಬೇಸಿಕ್ ಆಗಿಲ್ಲ. ಬಟ್ ಆಡ್ ಮಾಡ್ತೀನಿ. ನನಗೊಂದ ಕಟ್ ಮಾಡ್ಕೊಡ್ಬೇಕು, ಇಲ್ಲ ಗ್ರೈಂಡ್ ಮಾಡ್ಕೊಡ್ಬೇಕು. ಅದ್ ಬಿಟ್ಟು ಇಲ್ಲಿ ಮಸಾಲೆ ಅದನ್ನ ನಮ್ಗೆ ಯಾವಾಗ ಅಡಿಗೆ ಮಾಡ್ತೀವಿ? ಅದೇ ಯೂಟ್ಯೂಬ್ ನೋಡ್ಕೊಂಡು ಸದ್ಯದಲ್ಲೇ ನಿಮ್ದೆಲ್ಲ ಮುಗಿಸಿ ಆಮೇಲೆ ತಿನ್ನಕ್ ಹೋಗೋಣ. ನಾನು ಅಡ್ಗೆ ಮಾಡಿರೋದ್ನ ಇವಾಗ್ಲಾ? ಇವತ್ತಿದೆ, ನಾಳೆದೆಲ್ಲ ಏನು ಇಲ್ಲ ಅಲ್ವಾ? ಅದೇನಿಲ್ಲ. ಓಕೆ, ತಿರ್ಗಾ ಬೇರೆ ಶೆಡ್ಯೂಲ್ ಏನೋ ಇದ್ರೆ ನಮ್ಗೆ ಅಂತ ಅಲ್ವಾ? ರಿಸ್ಕ್ ಬೇಡ, ಫ್ರೀ ಇದ್ದಾಗ ಬನ್ನಿ. ದರ್ಶನ್ ಸರ್ ಫ್ಯಾನ್ಸ್ ಏನ್ ಹೇಳಕ್ ಹೋಗ್ತೀರಾ ಮ್ಯಾಮ್? ಇವಾಗ ನೆನ್ನೆ ತುಮಕೂರ್ಗೆ ಹೋಗಿದ್ರಿ, ನೆನ್ನೆ ಎಲ್ಲ ಡೇ ಬಿಫೋರ್. ಅಲ್ಲಿ ರೆಸ್ಪಾನ್ಸ್ ನೋಡಿದ್ರೆ ಫುಲ್ ಓಡ್ ಬರ್ತಾ ಇದಾರೆ ಕಾರಿಂದ, ನೀವು ಇಳಿಯೋದೇ ಕಾಯ್ತಾ ಇದ್ರು. ಹೆಂಗದು? ಗೊತ್ತಿಲ್ಲ ಸರ್, ನನ್ಗೆ ಅದೇ ಅಳು ಬರುತ್ತೆ ನನ್ಗೆ ಅದನ್ನೆಲ್ಲ ನೆನ್ಸ್ಕೊಂಡ್ರೆ. I was literally crying ಆ ಕಾರ್ ಒಳಗಡೆ ಕೂತು. I was very emotional because ಫಸ್ಟ್ ಟೈಮ್ ನಾನು ಇದನ್ನೆಲ್ಲ ನೋಡ್ತಾ ಇರೋದು. ಈ ತರನು ಪ್ರೀತಿ ಮಾಡಕ್ ಸಾಧ್ಯನಾ? ಏನ್ ಮಾಡಿದೀವಿ ನಾವು ಅವ್ರಿಗೆ ಅಂತ ಅನ್ಸ್ಬಿಡತ್ತೆ. ಖಂಡಿತ ಅದು ಹೆಂಗೆ ಅಂದ್ರೆ, ನಾನ್ ದರ್ಶನ್ ಸರ್ ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಕಾರಣಕ್ಕೆ ನನ್ಗೆ ಆತರ ಪ್ರೀತಿ ಕೊಡ್ತಾ ಇದಾರೆ. ಖುಷಿ ಆಗತ್ತೆ. ನನ್ನ ಟ್ಯಾಗ್ಸ್ ನೋಡಿದ್ರೆ ದಿನಾ ಒಂದೊಂದ್ ಹೊಸ ಎಡಿಟ್ ಮಾಡಿ ಹಾಕ್ತಾರೆ. ಅಂಡ್ ನನ್ ಮೆಸೇಜಸ್ ಅಂತೂ ಓಪನ್ ಮಾಡಕ್ ಆಗಲ್ಲ. ಪ್ರತಿಯೊಬ್ರು ಒಳ್ಳೇದಾಗ್ಲಿ ಅಕ್ಕ, ನಾವಿದೀವಿ ಅಕ್ಕ, ಒಳ್ಳೇದಾಗ್ಲಿ, ಟೆನ್ಷನ್ ಮಾಡ್ಬೇಡಿ, ನಾವಿದೀವಿ. ಸೊ ಇಷ್ಟು ಧೈರ್ಯ ಯಾರು ಕೊಡ್ತಾರೆ? ನಮ್ಮ ಮನೆಯವರು ನಮ್ಗೆ ಅಷ್ಟು ಧೈರ್ಯ ಕೊಡಲ್ಲ, ಅಷ್ಟು ತಾಕತ್ ತುಂಬಲ್ಲ. ಇವ್ರುಗಳು ಮಾಡ್ತಾ ಇದಾರೆ ಅಂದ್ರೆ ಐ ಆಮ್ ಗ್ರೇಟ್ಫುಲ್. ಖುಷಿ ಆಗತ್ತೆ. ಅದೇ ನನ್ಗೆ ಅವ್ರ ಬಗ್ಗೆ ಮಾತಾಡಿದ್ರೆ ಏನೋ ಒಂಥರ ಬೇಜಾರ್, ದುಃಖ ಆಗತ್ತೆ ನನ್ಗೆ. ಬಿಕಾಸ್ ನಾನ್ ಆ ತರದವಳು. ಐ ಆಮ್ ಅ ವೆರಿ ಸೆಂಟಿಮೆಂಟ್ ಹ್ಯೂಮನ್. ಸೊ ಖುಷಿ ಆಗತ್ತೆ, ಈ ಪ್ರೀತಿನ ನೋಡಿದಾಗ ತುಂಬಾ ಖುಷಿ ಆಗತ್ತೆ. ನಾನು ಏನಕ್ಕೆ ಸ್ಟಾರ್ಟಿಂಗ್ ಡೆವಿಲ್ ದೇವತೆ ಅಂತ ಹೇಳಿದೆ ಅಂದ್ರೆ, ಆ ಫ್ಯಾನ್ ಪೇಜ್ ಆಲ್ರೆಡಿ ಓಡ್ತಾ ಇದೆ ಇವಾಗ ಇನ್ನು. ಅದಕ್ಕೋಸ್ಕರ ಅದು ನಮ್ಮ ಟೀಮ್ ರಿಸರ್ಚ್ ಮಾಡಿ ತೆಗೆದ ಮೇಲೆ ಇಂಟ್ರೊಡಕ್ಷನ್ ಅದಕ್ಕೆ ಕೊಟ್ಟಿದ್ದು. ಎಲ್ಲಾ ಕಡೆ ವೈರಲ್ ಇದೆ ಇವಾಗ. ಹೌದಾ? ಡೆವಿಲ್ ಕ್ವೀನ್ ನೀವು ಹೇಳಿರೋ ಹೆಸರು ಎಲ್ಲಾ ಕಡೆ. ಅದೇ ನನ್ ರಚನಾ ಅಂತ ಯಾರು ಇದಿಲ್ಲ ಮನೆಯಲ್ಲಿ. ತುಮಕೂರು ಹೋದಾಗ್ಲೂ ಡೆವಿಲ್ ಕ್ವೀನ್ ಇದೆ ಎಲ್ರು.
ಅದೃಷ್ಟ ಮಾಡಿದೀನಿ ಏನೋ ಗೊತ್ತಿಲ್ಲ, ಯಾವ ಜನ್ಮದಲ್ಲಿ ಅಥವಾ ನನ್ನ ಅಮ್ಮ ಮಾಡಿರೋ ಪುಣ್ಯ ಫಲನೋ ಏನೋ ಗೊತ್ತಿಲ್ಲ. ಖುಷಿ ಆಗತ್ತೆ, ಐ ಆಮ್ ಹ್ಯಾಪಿ. ಎಸ್, ಮೊನ್ನೆ ದಿನಕರ್ ಸರ್, ಪ್ರಕಾಶ್ ಸರ್ ಹೌದು. ಮತ್ತೆ ಇಡೀ ಟೀಮ್ ಸೇರಿ ಒಂದು ಫ್ಯಾನ್ ಅಸೋಸಿಯೇಷನ್ ಎಲ್ಲ ಮೀಟ್ ಆದ್ರು. ಅಲ್ಲಿ ದರ್ಶನ್ ಸರ್ ಏನ್ ಹೇಳಿದ್ರು, ಮ್ಯಾಮ್ ಹೇಳಿದ್ರು, ವಿಜಯಲಕ್ಷ್ಮಿ ಮ್ಯಾಮ್, ಎಲ್ಲ ಧೈರ್ಯ ತಗೊಳ್ಳಿ, ನಾವ್ ಇದೀವಿ, ಸಿನಿಮಾಗೆಲ್ಲ ಮಾಡೋಣ ಅಂತ. ಅದ್ರ ಬಗ್ಗೆ ನೀವ್ ಏನ್ ಅಂತೀರಾ ಮ್ಯಾಮ್? ಇವಾಗ ಫ್ಯಾನ್ಸ್ ಆಸ್ ಅ ವಿಜಯಲಕ್ಷ್ಮಿ ಅವ್ರಿಗೆ ಯಾವ ಅವಶ್ಯಕತೆನೂ ಇಲ್ಲ ಬಂದ್ ನಮ್ ಸಿನಿಮಾ ಪ್ರಚಾರ ಮಾಡ್ಬೇಕು ಅಂತ ಹೇಳ್ಕೊಂಡು. ಅವ್ರಿಗೇನು ಇಲ್ಲ, ಆರಾಮಾಗಿರ್ಬೋದಿತ್ತು ಅವ್ರ ಮನೆ ಅಥವಾ ಅವ್ರ ಮಗ ಅವ್ರು ನೋಡ್ಕೊಂಡು. ಬಟ್ ಇಲ್ಲ, ಸರ್ಗೋಸ್ಕರ ಬಂದ್ ಮಾಡ್ತಾ ಇದಾರೆ. ಅಂಡ್ ಅವ್ರಿಗೂ ಅಷ್ಟೇ ಪ್ರೀತಿ ಅಲ್ವಾ, ಅವ್ರ ಫ್ಯಾನ್ಸ್ ಕಂಡ್ರು ಅಷ್ಟೇ ಪ್ರೀತಿ. ಅವ್ರ ಫ್ಯಾನ್ಸ್ ಇವ್ರನ್ನ ದೇವತೆ ಅಂತಾನೆ ಮೆರೆಸ್ತಾ ಇದಾರೆ. ಸೊ ಅವ್ರು ನನ್ ಜವಾಬ್ದಾರಿ ಇದು, ಈ ಸಿನಿಮಾಗ ಅಷ್ಟು ತುಂಬಾ ಪ್ರೀತಿ, ಬೇರೆ ಸಿನಿಮಾ ಕೊಟ್ಟಿರೋಕ್ಕಿಂತ ಜಾಸ್ತಿ ಪ್ರೀತಿ ಕೊಡಿ ಇದಕ್ಕೆ ಅಂತ ಕೇಳ್ಕೊತಾ ಇದಾರೆ. ಇದಕ್ಕಿಂತ ಏನ್ ಬೇಕು ನಮ್ಗೆ? ಎಲ್ರ ಜೊತೆಗೆ ನೀನ್ ಸಪೋರ್ಟ್ ಮಾಡ್ತಾ ಇದಾರೆ. ಅಂಡ್ ಐ ಆಮ್ ಹ್ಯಾಪಿ ಅಂಡ್ ಐ ಆಮ್ ಬ್ಲೆಸ್ಡ್. ಈ ತರದ ಒಂದ್ ಟೀಮ್ಗೆ ನಾನು ಒಂದ್ ಪಾರ್ಟ್ ಅಂತ ಹೇಳ್ಕೊಳಕ್ಕೆ ಅಲ್ವಾ? ನಾನು ತಿರ್ಗಾ ಮಂಗಳೂರಿಗೆ ಹೋಗಂಗಿದ್ರೆ, ಮಂಗಳೂರಲ್ಲಿ ನೀವು ಹೋಗೋ ಸ್ಪಾಟ್ ಮತ್ತೆ ಫೇವರೇಟ್ ಫುಡ್ ಏನಿರ್ಬೋದು? ಓಕೆ, ಫುಡ್ ಸ್ಪಾಟ್ ಕೇಳ್ತಾ ಇದೀರಾ? ನೀವು ನಾರ್ಮಲ್ ಜಾಗ ಏನ ಕಾಲ ಕಳಿಬೇಕು ಅಲ್ಲಿಗೆ ಹೋದ್ರೆ? ಇಲ್ಲ, ನಾನು ಜಾಗ ನಾನ್ ಬೀಚ್ಗೆ ಹೋಗೋದು. ಐ ಲವ್ ಟು ಗೋ ಟು ಬೀಚ್. ಬಂದ ಅರ್ಲಿ ಮಾರ್ನಿಂಗ್ ಹೋಗ್ತೀನಿ, ಇಲ್ಲ ಸಂಜೆ ಹೊತ್ತಿಗೆ ಹೋಗ್ತೀನಿ ಅಷ್ಟೇ. ಎಲ್ಲಾರು ಪೀಸ್ಫುಲ್ ಆಗಿ. ನನ್ಗೆ ಆಟ ಆಡಕ್ಕೆಲ್ಲ ಇಷ್ಟ ಇಲ್ಲ, ಬಟ್ ಕೂತ್ಕೊಂಡು ಸುಮ್ನೆ ವ್ಯೂ ನೋಡ್ಕೊಂಡಿರೋದು, ಸನ್ಸೆಟ್ ಸನ್ ರೈಸ್ ನೋಡ್ಕೊಂಡಿರೋದು ತುಂಬಾ ಇಷ್ಟ. ಅಂಡ್ ತಿನ್ನಕ್ಕೆ ಅಂತ ಬರೋದು ದರ್ ಇಸ್ ಲಾಟ್ ಆಫ್ ಪ್ಲೇಸಸ್. ಬಟ್ ನಾವ್ ಯೂಶಲಿ ಮ್ಯಾಂಗ್ಳೂರಿನ್ಸ್ ನಾವೇನ್ ಮಾಡ್ತೀವಿ, ಮನೆ ಬಿಟ್ಟು ಆಚೆ ಹೋಗೋದು ಕಮ್ಮಿ, ಹೋಟೆಲ್ಸ್ಗೆಲ್ಲ ಹೋಗೋದು ತುಂಬಾ ಕಮ್ಮಿ. ನಮ್ ಮನೇನೆ ಒಂಥರ ನಮ್ಗೆ ರುಚಿ, ಅದು ಅಷ್ಟು ರುಚಿ ನಮ್ ಮನೇಲೆ ಸಿಗೋದ್ರಿಂದ we don't usually prefer going out. Yeah. ಅದಕ್ಕೆ ಇವಾಗ ಇದು ಕಡಿಮೆ ಆಗ್ತದೆ, ಲೈಟಿಂಗ್ಸ್ ಒಂದು ಗೇಮ್ಸ್ ಬೇರೆ ಇದೆ. Okay. ನಾವು ಸ್ಟುಡಿಯೋಗೆ ಹೋಗೋಣ ತಿರ್ಗಾ ಅಲ್ವಾ? Let's go. Yeah, ಬನ್ನಿ. Let's go. First photo with Darshan sir. ಇದೇ ಫಸ್ಟ್ ಫೋಟೋನಾ? ಇದು ಫಸ್ಟ್ ಫೋಟೋ, ಅಲ್ಲಿ ಥೈಲ್ಯಾಂಡ್ ಅಲ್ಲಿ ತೆಗ್ದಿರೋದು. ಅಂಡ್ there's one more. ಹುಡುಗಿರ್ ಫೋಟೋ ಗೊತ್ತಲ್ವಾ, 1000 ಫೋಟೋಸ್ ಇದೆ. ಹೌದು.